ಗವಿಸಿದ್ದೇಶ್ವರನ ಮಹಿಮೆಗೆ ಬೆರಗಾದ ಬಾಲಿವುಡ್ ನಟ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಬಿಗ್ ಬಿ ಎಂಟ್ರಿ. ಬಹುದೊಡ್ಡ ಜಾತ್ರೆಗೆ ಸಾಕ್ಷಿಯಾಗಲಿದ್ದಾರೆ ಅಮಿತಾಬ್ ಬಚ್ಚನ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ದಕ್ಷಿಣ ಭಾರತದ ಕುಂಭ ಮೇಳ ಅಂತಾನೆ ಪ್ರಸಿದ್ಧಿಯಾಗಿರೋದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಇನ್ನು ಜನವರಿ 15, 2025ಕ್ಕೆ ಈ ಬಾರಿ ಗವಿ ಮಠದ ಜಾತ್ರೆ ಇದೆ. ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಬಂದು ಸೇರುತ್ತೆ. ಆದರೆ ಈ ಬಾರಿ ಒಂದು ವಿಶೇಷವಾಗಿರುವಂತ ಆಕರ್ಷಣೆ ಇದೆ. ಇತ್ತೀಚೆಗಷ್ಟೇ ಗವಿ ಮಠದ ಆಡಳಿತ ಮಂಡಳಿ ಅಮಿತಾಬ್ ಬಚ್ಚನ್ ಅವರನ್ನ ಭೇಟಿ ಮಾಡಿ ಗವಿ ಮಠದ ಜಾತ್ರೆಗೆ ಆಹ್ವಾನಿಸಿದ್ದಾರೆ. ಹೌದು, ಈ ಬಾರಿ ಗವಿ ಮಠದ ಜಾತ್ರೆಯಲ್ಲಿ ಬಿಗ್ ಬಿ ಎಂಟ್ರಿ ಇದೆ. ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ 82 ವಯಸ್ಸು. ಇತ್ತ ಕಲ್ಕಿ ಸಿನಿಮಾ ಸೂಪರ್ ಡೂಪರ್ ಆಗಿ ಹಿಟ್ ಅನ್ನ ನೋಡಿದೆ. ಇನ್ನು ಕೌನ್ ಬನೇಗಾ ಕರೋಡ್ಪತಿಯು ಕೂಡ ಸಿದ್ಧತೆ ಆಗ್ತಾ ಇದೆ ಅವರ ಶೋಗೆ. ಇವೆಲ್ಲದರ ನಡುವೆ ಅಮಿತಾಬ್ ಬಚ್ಚನ್ ಗವಿ ಮಠದ ಜಾತ್ರೆಗೆ ಗವಿಸಿದ್ದೇಶ್ವರನ ಮಹಿಮೆಗೆ ಪಾತ್ರರಾಗಲಿಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಈ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಅಪಾರ ಸಂಖ್ಯೆಯ ಭಕ್ತ ಸಾಗರವೇ ಬಂದು ಸೇರುತ್ತೆ. ಪ್ರತಿ ವರ್ಷವೂ ಗವಿ ಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ವಿಭಿನ್ನ ವಿಶಿಷ್ಟವಾಗಿರುತ್ತೆ. ಕೇವಲ ಭಕ್ತಿ ಭಾವನೆ ರಥೋತ್ಸವಕ್ಕಷ್ಟೇ ಗವಿಸಿದ್ದೇಶ್ವರ ಜಾತ್ರೆ ಸೀಮಿತವಾಗಿಲ್ಲ. ಇಲ್ಲಿ ಮಹಾದಾಸೋಹವು ಕೂಡ ಅತ್ಯಂತ ವಿಶಿಷ್ಟವಾಗಿ ಪ್ರತಿ ವರ್ಷವೂ ಜರುಗುತ್ತದೆ. ಲಕ್ಷಾಂತರ ಭಕ್ತರಿಗೆ 15 ದಿನಗಳ ಕಾಲ ನಿರಂತರ ದಾಸೋಹ ಇಲ್ಲಿ ನಡೆಯುತ್ತದೆ. ಇದು ಕೇವಲ ಪ್ರಸಾದ ಅಷ್ಟೇ ಅಲ್ಲ, ಭಕ್ತರಿಗೆ ಪ್ರಸಾದದಲ್ಲಿ ವಿಭಿನ್ನ ಆಹಾರ ಪದಾರ್ಥವನ್ನ ಸವಿಯುವ ಅವಕಾಶ ಗವಿ ಮಠದ ಜಾತ್ರೆಯಲ್ಲಿ ನೀಡಲಾಗುತ್ತೆ. ಜನವರಿ 15ರಂದು ನಡೆಯಲಿರುವ ಗವಿಸಿದ್ದೇಶ್ವರ ಜಾತ್ರೆಗೆ ಆಮಂತ್ರಿಸಲು ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ಅವರನ್ನ ಮಠದ ಆಡಳಿತ ಮಂಡಳಿಯವರು ಭೇಟಿ ಮಾಡಿದ್ದಾರೆ. ಈ ವೇಳೆ ಬಿಗ್ ಬಿ ಕೂಡ ಖುಷಿಯಿಂದ ಆಮಂತ್ರಣವನ್ನ ಸ್ವೀಕರಿಸಿ ಉತ್ತಮ ರೆಸ್ಪಾನ್ಸ್ ಅನ್ನ ನೀಡಿದ್ದಾರೆ. ಹೀಗಾಗಿ ಅಮಿತಾಬ್ ಬಚ್ಚನ್ ಅವರ ಎಂಟ್ರಿ ಇನ್ನಷ್ಟು ಮೆರುಗು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ 82 ವಯಸ್ಸು. ಇನ್ನು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಅಮಿತಾಬ್ ಬಚ್ಚನ್ ಲಕ್ಷಾಂತರ ಜನಸಂಖ್ಯೆ ಇರುವಂತ ಜಾತ್ರೆಗೆ ಎಂಟ್ರಿ ಕೊಡ್ತಾರಾ? ಇನ್ನು ಅಮಿತಾಬ್ ಬಚ್ಚನ್ ಅವರ ಭೇಟಿಯಿಂದ ಈ ಒಂದು ಜಾತ್ರೆಯ ವಿಶಿಷ್ಟತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತೆ. ಹೀಗಾಗಿ ಸೆಕ್ಯೂರಿಟಿ ರೀಸನ್ಗಳು ಕೂಡ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹೀಗಾಗಿ ಅಮಿತಾಬ್ ಬಚ್ಚನ್ ಅವರ ಎಂಟ್ರಿಯಿಂದ ಗವಿ ಮಠದ ವಿಶಿಷ್ಟ ಪರಂಪರೆ ಎಲ್ಲ ಕಡೆ ಪಸರಿಸುತ್ತದೆ. ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಅವರು ಕಲ್ಕಿ 2898 AD ಚಿತ್ರದಲ್ಲಿ ಅಶ್ವತ್ಥಾಮ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ಇದರ ಜೊತೆಗೆ ಅವರು ಕೌನ್ ಬನೇಗಾ ಕರೋಡ್ಪತಿಯ 16ನೇ ಸೀಸನ್ ಅನ್ನ ಕೂಡ ನಡೆಸಿಕೊಡ್ತಿದ್ದಾರೆ. ಇವೆಲ್ಲದರ ನಡುವೆ ಈಗ ಅಮಿತಾಬ್ ಬಚ್ಚನ್ ಗವಿ ಮಠದ ಜಾತ್ರೆಗೆ ಆಹ್ವಾನ ನೀಡ್ತಿದ್ದಂತೆ ಉತ್ತಮ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಗವಿ ಮಠದ ಭಕ್ತರಂತೂ ಬಿಗ್ ಬಿ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸವನ್ನ ಹೊಂದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಲ್ಲಿ ಅಮಿತಾಬ್ ಬಚ್ಚನ್ ಅವರ ಎಂಟ್ರಿಯಿಂದ ಮತ್ತಷ್ಟು ಮೆರುಗು ಜಾಸ್ತಿ ಆಗತ್ತೆ. ಇನ್ನು ಗವಿ ಮಠದ ಮಹಿಮೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತೆ. ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಅಪಾರ ಭಕ್ತಾಭಿಮಾನಿಗಳು ಪ್ರತಿ ವರ್ಷ ಗವಿ ಮಠದ ಜಾತ್ರೆಯನ್ನ ಕಣ್ತುಂಬಿಕೊಳ್ತಾರೆ. ಇನ್ನು ಅಮಿತಾಬ್ ಬಚ್ಚನ್ ಅವರ ಆಗಮನದಿಂದ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿಬಿಟ್ಟಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.